ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈಗೊಂದು ನಿಮಗೆ ಅದ್ಭುತವಾಗಿರುವಂಥ ನಿಮಗೆ ಸಾಲಿಗ್ರಾಮಗಳನ್ನ ತಿಳಿಸ್ತಾ ಇದ್ದೀನಿ. ಇದು ಅಂತಿಂಥ ಸಾಲಿಗ್ರಾಮಗಳಲ್ಲ. ಇದನ್ನು ಎಲ್ಲೆಲ್ಲಿ ದೇವಸ್ಥಾನದಲ್ಲಿ ಕುರುವಾಗಬೇಕು, ದೇವಸ್ಥಾನಗಳಲ್ಲಿ ದೇವತಾ ಆಕರ್ಷಣೆ ಹೆಚ್ಚಾಗಬೇಕು ಅನ್ನೋರು ಇದನ್ನು ನೀವು ನೋಡಿ. ಇದರಲ್ಲಿ ನೋಡಿ ಯಾವ ವಿಧಾನಗಳಲ್ಲಿದೆ ನೋಡಿ. ಇದು ಬಂದು ನೋಡಿ, ಇದು ದುರ್ಗಾದು ನೋಡಿ, ಇಲ್ಲೇ ಇದೆ, ಬರ್ಕೊಂಡಿದ್ದೀನಿ. ಯಾಕೆ ಯಾವುದು ಅನ್ನೋ ಗೊತ್ತಾ? ದುರ್ಗಾ ಸಾಲಿಗ್ರಾಮ ಇದು ನೋಡಿ. ಇಲ್ಲಿ ದುರ್ಗಾ ಅಲ್ಲಿ ತಾಯಿನೇ ಅಲ್ಲಿ ಒಳಗೆ ನಿಂತಂಗಿದೆ. ಒಳಗೆ ನಿಮಗೆ ತೋರ್ಸೋಕ್ಕಾಗ್ತಿಲ್ಲ ನೋಡಿ, ಒಳಗೆಲ್ಲ ನೋಡಿ. ಇದು ಒಳಗೆ ಎತ್ತಿ ಮೇಲೆ ತೋರ್ಸೋಕೋದ್ರೆ ಕತ್ಲೆ ಆಗುತ್ತೆ. ಒಳಗೆ ದುರ್ಗಾದೇವಿ ನಿಂತಂಗೆ ಕಾಣುತ್ತೆ. ನಿಂತ್ಕೊಂಡು ಎರಡು ಕೈಗಳು ಹಿಡ್ಕೊಂಡು ಎತ್ತದಂಗೆ ಕಾಣುತ್ತೆ. ಈ ಥರ ನೋಡಿ. ನೋಡಿ ಯಾವ ಥರ ಇದೆ ಅನ್ನೋದು ನೋಡಿ. ನೋಡಿ ಕಾಣ್ತಾ ಇದೆಯಲ್ಲ, ಸೇಮ್ ದುರ್ಗಾದೇವಿ ಯಾವ ಥರ ಹುಲಿ ಮೇಲೆ ಕೂತ್ಕೊಂಡಿದೆಯೋ ಆ ಥರ ಕಾಣುತ್ತೆ. ಯಾಕೋ ಒಂಥರ ಇದು ನೋಡ್ತಿದ್ರೇ ಹಿಂಗೆ ಕಾಣುತ್ತೆ ನೋಡಿ. ಸಿಂಹದ ಮೇಲೆ ಕೂತಿರೋ ಥರ ಕಾಣ್ತಾ ಇದೆ ನೋಡಿ. ಇದು ದುರ್ಗಾ ಚಕ್ರ, ದುರ್ಗಾ ಸಾಲಿಗ್ರಾಮ ನೋಡಿ. ಭಾಳ ಅದ್ಭುತವಾದಂಥ ಸಾಲಿಗ್ರಾಮ ಇದು. ಎಲ್ಲಿ ದೇವಸ್ಥಾನಗಳಲ್ಲಿ ಕುರು ಮಾಡಬೇಕು ಅಂತಿರೋ ಅಂಥ ದೇವಸ್ಥಾನಗಳಲ್ಲಿ, ಎಲ್ಲಿ ದೇವಸ್ಥಾನಗಳು ಸರಿಯಾಗಿ ನಡೀತಿಲ್ವೋ ಅಲ್ಲಿ ದೇವಸ್ಥಾನಗಳಲ್ಲಿ ದೇವ್ರನ್ನ ಆಕರ್ಷಣೆ ಮಾಡೋಕ್ಕೆ, ದೇವರು ಅಲ್ಲಿ ಅದ್ಭುತವಾದಂಥ ಶಕ್ತಿ ಪಡೆಯೋಕ್ಕೆ, ದೇವ್ರ ವಾಕ್ಯಗಳು ಸಿದ್ಧಿ ಆಗೋಕ್ಕೆ ಇಂಥ ಸಾಲಿಗ್ರಾಮನ ಅಲ್ಲಿ ಸ್ಥಾಪನೆ ಮಾಡಬೇಕು. ಇಂಥ ಸಾಲಿಗ್ರಾಮ ಇಡೋದ್ರಿಂದ ಅಲ್ಲಿ ದೇವಿಗೆ ಜೀವಕಳೆ ಹೆಚ್ಚಾಗುತ್ತೆ. ಇವು ಸಾಕ್ಷಾತ್ ದೇವತಾ ಸಾಲಿಗ್ರಾಮಗಳು ನೋಡಿ ಯಾವ ರೀತಿಯಾಗಿದ್ದಾವೆ. ಒಳಗೆ ಎಲ್ಲ ಕಾಣಿಸೋದಕ್ಕೆ ತೋರ್ಸೋಕ್ಕೆ ಹೋದರೆ ಒಂದು ಕಡೆ ಕತ್ಲೆ ಆಗುತ್ತೆ. ಈ ರೀತಿಯಾಗಿದೆ. ಇದಿಷ್ಟು ಮಾತ್ರ ಹೇಳ್ಬೋದು ನೋಡಿ. ಇದು ದುರ್ಗಾ ಸಾಲಿಗ್ರಾಮ ನೋಡಿ, ದುರ್ಗಾ ಸಾಲಿಗ್ರಾಮ. ಇನ್ನು ಮತ್ತು ನಿಮಗೆ ಇದು ಬಂದು ಕಾಳಿ ಸಾಲಿಗ್ರಾಮ ನೋಡಿ. ಇದು ಕಾಳಿ ಸಾಲಿಗ್ರಾಮ ನೋಡಿ. ಇದು ಯಾವ ಥರ ಇದೆ ಅಂತ ನೋಡಿ. ಇದು ಕಾಳಿ ದೇವಿ ನೋಡಿ. ಇಲ್ಲಿ ಕಾಳಿ ದೇವಿನೇ ನಿಂತಂಗಿದೆ ನೋಡಿ. ನೋಡಿ ಈ ಥರ ಇದೆ. ಇದು ಕಾಳಿದೇವಿ ಸಾಲಿಗ್ರಾಮ. ಎಲ್ಲಿ ಕಾಳಿ ದೇವಸ್ಥಾನ ಇರುತ್ತೋ ಆ ಜಾಗದಲ್ಲಿ ಈ ಕಾಳಿ ಸಾಲಿಗ್ರಾಮ ಇಟ್ಟರೆ ಜನ ಆಕರ್ಷಣೆ, ಧನ ಆಕರ್ಷಣೆ, ದೇವಿ ಆಕರ್ಷಣೆ, ದೇವಿಗೆ ಶಕ್ತಿ ಹೆಚ್ಚಾಗುತ್ತೆ. ಇದರಿಂದ ಇವೇ ಭಾಳ ಪವರ್ಫುಲ್ ಆದಂಥ ಸಾಲಿಗ್ರಾಮಗಳು. ಇವೊಂದು ನಾವು ಇಟ್ವಿ ಅಂದರೆ ಸಾಕು, ಎಷ್ಟೋ ಆ ದೇವಸ್ಥಾನ ಪವಿತ್ರವಾಗುತ್ತೆ. ಇವಕ್ಕೆ ಜೀವಕಳೆ ತುಂಬಿ ನಾವು ಯಾವ ರೀತಿಯಾಗಿ ಇಡ್ತೀವೋ ಆ ರೀತಿಯಾದಂಥ ಶಕ್ತಿ ಅಲ್ಲಿ ಬೆಳೀತೈತೆ ನೋಡಿ. ಯಾವ ರೀತಿ ಇದೆ ನೋಡಿದ್ರಲ್ಲ ನೋಡಿ. ಇದು ಸಾಲಿಗ್ರಾಮ, ಕಾಳಿ ಸಾಲಿಗ್ರಾಮ. ಇದು ಅದನ್ನು ನೋಡಿದ್ರೇ ಒಂದು ಅದ್ಭುತ. ಹಲ್ಲುಗಳು ನಾಲಿಗೆ ತಗೊಂಡಿರೋ ಥರ ಆ ರೀತಿ ಕಾಣುತ್ತೆ. ಇದು ಕಾಳಿ ಸಾಲಿಗ್ರಾಮ. ಇದು ಕಾಳಿನ ಸಾಧನೆ ಮಾಡೋರು ಈ ಸಾಲಿಗ್ರಾಮ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ಕಾಳಿ ಅದ್ಭುತವಾದಂಥ ಶಕ್ತಿ ಆಗುತ್ತೆ ದೇವಸ್ಥಾನಗಳಲ್ಲಿ. ಇಂಥವೆಲ್ಲ ಇಟ್ಕೊಂಡು ನಾವು ಕುರು ಮಾಡೋರು ಈ ದೇವಸ್ಥಾನಗಳಲ್ಲಿ ನೋಡಿ. ಕಾಳಿಯಲ್ಲಿ ಚಿಕ್ಕದಾಗಿ ಯಾವ ಥರ ಕಾಣ್ತಾ ಇದೆ ನೋಡಿ. ಚಿಕ್ಕದಾಗಿ ಎದುರಿನಲ್ಲಿ ನೋಡಿದ್ರೆ
ಚೆನ್ನಾಗಿರುತ್ತೆ. ಇದು ಸರಿಯಾಗಿ ಕಾಣ್ತಾ ಇಲ್ಲ ನೋಡಿ. ಇದು ಕಾಳಿ ಸಾಲಿಗ್ರಾಮ. ಈ ಸಾಲಿಗ್ರಾಮದಿಂದ ನಾವು ಪೂಜೆ ಮಾಡೋದ್ರಿಂದ ಆಗಲಿ, ದೇವಸ್ಥಾನ ಅಭಿವೃದ್ಧಿ ಮಾಡೋದ್ರಿಂದ ನಮಗೆ ಅದ್ಭುತವಾದಂಥ ಫಲಪ್ರಾಪ್ತಿ ಆಗುತ್ತೆ. ಇವುಗಳಲ್ಲೇ ಇರೋದು ಶಕ್ತಿ. ಒಂದು ಸಾಲಿಗ್ರಾಮದಿಂದನೇ ಎಷ್ಟೋ ಜನ ಅಲ್ಲಿ ದೇವಾಲಯಗಳನ್ನ ಕಟ್ಟಿದ್ದಾರೆ. ಒಂದು ಸಾಲಿಗ್ರಾಮದ ಶಕ್ತಿಯಿಂದ ಅದ್ಭುತ ಪವಾಡನೆ ನಡೆಸಿದ್ದಾರೆ. ಅಂಥ ಒಂದು ಸಾಲಿಗ್ರಾಮಗಳು ಇವು. ನೋಡಿ ಎಲ್ಲ ನಿಮಗೆ ಯಾವ ರೀತಿ ಕಾಣುತ್ತೆ ಅಂತ ನೋಡಿ. ಇಲ್ಲಿ ನೋಡಿ ಯಾವ ಥರ ವಿಚಿತ್ರವಾಗಿದೆ. ಇದು ಬಂದು ಕಾಳಿ ಸಾಲಿಗ್ರಾಮ, ದುರ್ಗಾ ಸಾಲಿಗ್ರಾಮ. ಇದು ಬಂದು ಕೃಷ್ಣ ಸಾಲಿಗ್ರಾಮ. ಇದು ಕೃಷ್ಣ ಸಾಲಿಗ್ರಾಮ ನೋಡಿ. ಇದು ಕೃಷ್ಣ ಸಾಲಿಗ್ರಾಮ ನೋಡಿ. ಕೃಷ್ಣ ಸಾಲಿಗ್ರಾಮ ಇದು. ಈ ಕೃಷ್ಣ ಸಾಲಿಗ್ರಾಮ ನೋಡಿ. ಇದು ಒಂದು ಅದ್ಭುತವಾದಂಥ ಕೃಷ್ಣ ಸಾಲಿಗ್ರಾಮ ಇದು. ಈ ಕೃಷ್ಣ ಸಾಲಿಗ್ರಾಮ ಇದು ಕೃಷ್ಣ ಸಾಲಿಗ್ರಾಮ ಆಂಜನೇಯನಿಗೆ ಪ್ರತಿಷ್ಠಾಪನೆ ಮಾಡೋರು, ಮತ್ತು ಕೃಷ್ಣನ ದೇವಸ್ಥಾನದಲ್ಲಿ, ಮತ್ತು ನರಸಿಂಹರ ಸ್ವಾಮಿನ ಪ್ರತಿಷ್ಠಾಪನೆ ಮಾಡೋವರು, ಮತ್ತು ಇನ್ನೂ ಹಲವಾರು ವೆಂಕಟೇಶ್ವರ ಸ್ವಾಮಿನ ಪ್ರತಿಷ್ಠಾಪನೆ ಮಾಡೋರು, ಲಕ್ಷ್ಮೀ ನರಸಿಂಹನ ಸ್ಥಾಪನೆ ಮಾಡೋರು ಈ ಕೃಷ್ಣನ ಸಾಲಿಗ್ರಾಮನ ಇಡೋದ್ರಿಂದ ಅದ್ಭುತವಾದಂಥ ಶಕ್ತಿ ಪವಾಡಗಳೇ ನಡೀತವೆ. ಅಂಥ ಅದ್ಭುತವಾಗಿ ಆಗತ್ತೆ. ಇದು ಒಂದು ಕೃಷ್ಣ ಸಾಲಿಗ್ರಾಮ. ಇದರಿಂದ ಹಲವಾರು ಕಾರ್ಯಗಳು ಜರುಗಿಸ್ಕೊಂಡು ಹೋಗ್ಬೋದು. ಇದು ಒಂದು ಅಂಥ ಶಕ್ತಿಶಾಲಿಯಾದಂಥ ಸಾಲಿಗ್ರಾಮಗಳು. ಇವು ಇಟ್ಟರೆ ನಮ್ಮ ದೇವಸ್ಥಾನಗಳಲ್ಲಿ ಅಭಿವೃದ್ಧಿ ಹೊಂದುತ್ತೀರ. ಇವಿಲ್ಲದೆ ನೀವು ಏನೇನೋ ಮಾಡೋಕ್ಕೆ ಹೋದ್ರಿ ಅಂದರೆ ನೀವು ಅಲ್ಲಿದ್ದೀರಲ್ಲ. ಇದ್ರ ಮಹಿಮೆಯಿಂದ, ಈ ಶಕ್ತಿಯಿಂದ ಅಲ್ಲಿ ದೇವಸ್ಥಾನ ಅಭಿವೃದ್ಧಿ ಹೊಂದುತ್ತೀರ, ಧನ ಧಾನ್ಯಗಳು ಅಭಿವೃದ್ಧಿ ಹೊಂದುತ್ತೀರ, ಮತ್ತು ಬಂದಂಥ ಭಕ್ತಾದಿಗಳ ಕಷ್ಟ ಬಗೆಹರಿತೈತೆ. ದೇವಸ್ಥಾನಕ್ಕೆ ಕಳಾಶಕ್ತಿ ಹೆಚ್ಚಾಗುತ್ತೆ. ಇದು ಯಾಕೆಂದರೆ ಈ ಸಾಲಿಗ್ರಾಮಗಳು ಆ ಮಹಿಮೆ, ಸಾಲಿಗ್ರಾಮಗಳ ಮಹಿಮೆಯಿಂದ ಅಲ್ಲಿ ಜನ ಆಕರ್ಷಣೆ, ಧನ ಆಕರ್ಷಣೆ ಎಲ್ಲ ರೀತಿಯಲ್ಲಿ ನಡೆದು ದೇವಸ್ಥಾನಗಳಲ್ಲಿ ಯಾವ ಕುಂದು ಕೊರತೆಗಳು ನಡೆಯೋದಿಲ್ಲ. ಈ ಸಾಲಿಗ್ರಾಮ ಅಲ್ಲಿರೋವರೆಗೂ ಯಾವ ಜನಗಳು ಕೂಡ ಮಾಟ ಮಂತ್ರ ಏನೂ ನಡ್ಸೋಕ್ಕೆ ಹೋಗೋದಿಲ್ಲ. ದೇವಸ್ಥಾನನ ಯಾರೂ ಮುಟ್ಟೋಕ್ಕೂ ಆಗೋದಿಲ್ಲ. ಆ ರೀತಿಯಾಗಿ ನಡೀತೈತೆ ಸಾಲಿಗ್ರಾಮ. ಈ ಸಾಲಿಗ್ರಾಮ ಇರೋ ಎಡೆನಲ್ಲಿ ಯಾವ ದುಷ್ಟಶಕ್ತಿಗಳು, ಯಾವ ಮಾಟ ಮಂತ್ರಗಳು ಬಂದು ಹತ್ರನೂ ಸುಳಿಯೋದಿಲ್ಲ. ಅಂಥ ಒಂದು ಅದ್ಭುತವಾದಂಥ ಸಾಲಿಗ್ರಾಮಗಳು. ಇವುಗಳನ್ನ ನೀವಿಟ್ಟು ದೇವಸ್ಥಾನಗಳಲ್ಲಿ ಪೂಜೆ ಮಾಡೋದು, ಮೆರವಣಿಗೆ ದೇವರುಗಳು, ಕುರು ತೋರೋ ಅಂಥ ದೇವರುಗಳು, ಅಂಥ ದೇವರುಗಳಿಗೆ ಇವನ್ನೇ ಇಟ್ಟು ಅಲ್ಲಿ ಕುರು ಮಾಡೋದು. ದೇವಸ್ಥಾನಗಳಲ್ಲಿ ಹವೇಶ ಬರೋದಕ್ಕೆ, ಹವೇಶ ಹೆಚ್ಚಾಗೋದಕ್ಕೆ ಇವೆಲ್ಲ ಈ ಸಾಲಿಗ್ರಾಮಗಳನ್ನಿಡ್ತಾರೆ. ಇವಿಟ್ಟು ಅಲ್ಲಿ ದೇವಸ್ಥಾನ ಅಭಿವೃದ್ಧಿ ಹೊಂದುತ್ತೀರ. ಇದನ್ನೆಲ್ಲ ನೋಡಿಕೊಂಡು ನೀವು ಇದೇ ರೀತಿಯಾಗಿ ನಡೆಸ್ಕೊಳ್ಳಿ ಪ್ರಿಯ ವೀಕ್ಷಕರೇ. ನೋಡಿ ಯಾವ್ಯಾವ ವಿಧಾನಗಳಲ್ಲಿದ್ದಾವೆ, ಯಾವ್ಯಾವ ವಿಧಾನದಲ್ಲಿ ಇದ್ದಾವೆ ನೋಡ್ಕೊಳ್ಳಿ. ಇದನ್ನು ನೀವು ನೋಡಿಕೊಂಡು ನೀವು ಕೂಡ ಇದೇ ರೀತಿಯಾಗಿ ಒಂದು ಶಕ್ತಿಶಾಲಿಯಾದಂಥ ನೀವು ಒಂದು ನಾವು ಇಲ್ಲಿ ನೀವು ಅಲ್ಲಿ ಮಾಡಿಕೊಂಡು ನಿಮ್ಮ ಕ್ಷೇತ್ರನೂ ಕೂಡ ಒಂದು ಅಭಿವೃದ್ಧಿ ಹೊಂದ್ಕೊಳ್ಳಿ. ದೇವಸ್ಥಾನಗಳು ಬೆಳಿಬೇಕು ಅಂದರೆ ಇದನ್ನೆಲ್ಲ ನೀವು ಇಟ್ಟಾಗಲೇ ಇದೆಲ್ಲ ದೇವಸ್ಥಾನ ಅಭಿವೃದ್ಧಿ ಆಗೋದು. ಸುಮ್ಮನೆ ಏನೂ ಇಲ್ಲದೆ ನಾವು ತಂತ್ರ ಆಗಿದೆ, ಮಂತ್ರ ಆಗಿದೆ, ಬಾಯ್ಕಟ್ಟಾಗಿದೆ ಅಂತ ಅಂದ್ಕೊಂಡು ಕೂತ್ಕೊಂಡ್ವಿ ಅಂದರೆ ಏನೂ ನಾವು ಮಾಡೋಕ್ಕಾಗಲ್ಲ. ಅದರಿಂದ ಇವೆಲ್ಲ ನಾವು ಸರಿ ಮಾಡಿಕೊಂಡು ದೇವಸ್ಥಾನದಲ್ಲಿ ಏನೇನಿದೆ ಏನೇನಿಲ್ಲ ನೋಡಿಕೊಂಡು ಮಾಡಿದ್ರೆ ಇದು ಅಭಿವೃದ್ಧಿ ಹೊಂದುತ್ತೀರ. ದೇವಸ್ಥಾನಗಳಲ್ಲಿ ಧನ ಧಾನ್ಯ ಸಂಪತ್ತು ಧನ ಆಕರ್ಷಣೆ ಆಗಬೇಕು ಅಂದರೆ ಇಂಥ ನೀವು ಸಾಲಿಗ್ರಾಮಗಳಿಟ್ಟು ಪೂಜೆ ಮಾಡಿ. ಇದರಿಂದ ಜನಗಳು ಸಾಗರವಾಗಿ ಬರ್ತಾರೆ, ಧನ ಧಾನ್ಯ ಅಭಿವೃದ್ಧಿ ಆಗುತ್ತೆ, ಒಳ್ಳೆ ಕೀರ್ತಿ ಒಳ್ಳೆ ಪ್ರತಿಷ್ಠೆ ಸಿಗುತ್ತೆ ಅಲ್ಲಿ ಪ್ರಿಯ ವೀಕ್ಷಕರೇ. ಅದರಿಂದ ನಿಮಗೆ ಯಾವ್ಯಾವುದು ಜನಗಳಿಗೆ ತಿಳಿಸ್ಬೇಕೋ, ಜನಗಳನ್ನ ಅಭಿವೃದ್ಧಿ ಮಾಡಬೇಕೋ, ಈ ಜನಗಳನ್ನ ನಾನು ನನ್ನ
ವೀಕ್ಷಕರು ಇವರೆಲ್ಲ ನಾನು ನನ್ನ ಕೈಲಾದಂಥ ಸಹಾಯ ಮಾಡಿ ಅವ್ರನ್ನ ಅಭಿವೃದ್ಧಿ ಮಾಡಬೇಕು ಅನ್ನೋದಕ್ಕಾಗಿ ಇವೆಲ್ಲ ತಿಳಿಸ್ತಿದ್ದೀನಿ. ಎಷ್ಟೋ ಜನ ತುಂಬ ನನಗಾಗಿ ನೀವು ತುಂಬ ಲೈಕ್ ಮಾಡ್ತಾ ಇದ್ದೀರಾ, ಶೇರ್ ಮಾಡ್ತಾ ಇದ್ದೀರಾ, ಮತ್ತು ತುಂಬ ನನಗೋಸ್ಕರ ನೀವು ಮಾಡಿದಂಥ ವಿಡಿಯೋಗಳಿಂದ ನಾವೆಷ್ಟೋ ಜನ ಭಾಳ ವಿದ್ಯೆ ಮಾಡಿಕೊಂಡು ನಾವು ಮಾಡ್ತಾ ಇದ್ದೀವಿ, ಎಲ್ಲ ನಮ್ಗೆ ಒಳ್ಳೆಯದಾಗಿದೆ ಅಂತ ಹೇಳ್ತಿದ್ದೀರಲ್ಲ, ಅದೇ ಒಂದು ಆನಂದ. ನೀವು ಹೇಳ್ತಿರೋದಕ್ಕೆ ನಾನು ತಿಳಿಸ್ತಾ ಇರೋದು. ನೀವೇನು ಹೇಳಿಲ್ಲ ಅಂದಿದ್ರೆ ನಾನು ಏನು ಮಾಡ್ತಿರ್ಲಿಲ್ಲ. ನಿಮಗೆ ಇನ್ನೂ ನನ್ನ ಮನಸ್ಸಿಗೆ ಉತ್ಸಾಹದಿಂದ ಇನ್ನೂ ಇವ್ರಿಗಿನ್ನೂ ಹೆಚ್ಚಾಗಿ ತಿಳಿಸ್ಬೇಕು ಅನ್ನೋದೊಂದು ಉತ್ಸಾಹ ಬಂದು ನಿಮ್ಗೆ ಇವನ್ನೆಲ್ಲ ನಾನು ತಿಳಿಸ್ಕೊಡ್ತಿದ್ದೀನಿ ಪ್ರಿಯ ವೀಕ್ಷಕರೇ. ಇವೆಲ್ಲ ತಿಳ್ಕೊಂಡು ನೀವು ಮಾಡ್ಕೊಳ್ಳಿ. ನೀವು ಅಭಿವೃದ್ಧಿಯಾಗಿ ನಿಮ್ಮ ದೇವಸ್ಥಾನನೂ ಕೂಡ ಚೆನ್ನಾಗಿ ಒಂದು ಅಭಿವೃದ್ಧಿ ಬೆಳೆಸಿ, ಆ ದೇವಸ್ಥಾನದಲ್ಲಿ ದೇವರ ಪೂಜೆಗಳು ನಡೀಲಿ ಅನ್ನೋದು ಒಂದು ಆಸೆಯಿಂದ ನಿಮಗೆ ನಾನು ತಿಳಿಸ್ತಿದ್ದೀನಿ ಪ್ರಿಯ ವೀಕ್ಷಕರೇ. ಇನ್ನೂ ಹಲವಾರು ರೀತಿಯಲ್ಲಿ ನಿಮಗೆ ನಾನು ತಿಳಿಸ್ಕೊಂಡು ಬರ್ತೀನಿ. ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.